ಸಾಯಿಸ್ಬಿಟ್ಟು ಅವ್ರ ಸಮಾಧಿನೇ ಎಲ್ಲಿಟ್ಟಿರು. ಇವು 300-400 ವರ್ಷ ಹಳೆದಿದ್ರು ಇನ್ನೂವರೆಗೂ ಹಂಗೆ ಇದಾವ. ಇದು 12 ಫ್ಲೋರ್. ಈಗ ನೋಡಿರೋದು ನೀವು 1 ಫ್ಲೋರ್. ಇಟ್ ವಿಲ್ ಬಿ ದ ಒನ್ ಆಫ್ ದ 7th ವಂಡರ್. ಸ್ವಂತ ಮಗನೇ ಕೊಂದಾಕಿ. ಅವಾಗಿನ ಟೈಮ್ ಒಳಗ ಹೆಂಗೆಲ್ಲ ಕಟ್ಟಿದಾರೆ ನೋಡ್ರಿ. ಇದು ಇವಾಗ ಬಿಲ್ಡಿಂಗ್ ಎಲ್ಲ ಕಟ್ತಾರಲ್ಲ ಕಾಂಕ್ರೀಟ್ ಎಲ್ಲ ಯೂಸ್ ಮಾಡಿ ತಡೆಯಂಗೆ ಇಲ್ಲ. ಒಂದ್ 10 ವರ್ಷ 20 ವರ್ಷ ಅಂದ್ರೆ ಮುಗಿದೋಯ್ತು. ಇವು 300-400 ವರ್ಷ ಹಳೆದಿದ್ರು ಇನ್ನೂವರೆಗೂ ಹಂಗೆ ಇದಾವ ಗೈಸ್. ಇದು ಅಲ್ಲಿ ಆದಿಲ್ ಶಾ ಅವರು ಕಟ್ಸಿರೋದಂತ ಬಾರಾ ಕಮಾನ್ ಅಂತ ಹೇಳ್ತಾರೆ. ಇದಕ್ಕೆ ಅವ್ರದ್ದು ಪ್ಲಾನ್ ಏನಿತ್ತು ಅಂದ್ರೆ ಇದನ್ನು 12 ಫ್ಲೋರ್ ಕಟ್ಟಿ ಇದರ ನೆರಳು ಗೋಲ್ ಗುಂಬಜ್ ಅದ್ರ ಮೇಲೆ ಬೀಳೋ ತರ ಮಾಡೋ ಪ್ಲಾನ್ ಇತ್ತು ಅಂತ. ಆದ್ರೆ ಇದನ್ನೊಂದಿಷ್ಟು ಕಟ್ಟಿದಾಗ್ಲೇನೆ ಇವ್ರದ ಡೆತ್ ಆಗತ್ತ, ಇವ್ರನ್ನ ಕೊಂದಾಕ್ತಾರ. ಸೊ ಅಲ್ಲಿಗೆ ಇದು ಸ್ಟಾಪ್ ಆಯ್ತು. ಗೋಲ್ ಗುಂಬಜ್ ಕಟ್ಸೋರು ಆದಿಲ್ ಶಾಹಿ, ಇದು ಅಲ್ಲಿ ಆದಿಲ್ ಶಾಹಿ, ಅದು ಅಲ್ಲಿ ಆದಿಲ್ ಶಾಹಿ ಮಗ. ಇದೇನೈತೆ ಇದೆಲ್ಲ ಅವ್ರ ಮಿಸ್ಸಸ್ ಇವ್ರು, ಅವ್ರ ಹೆಣ್ತಿರು ಇವ್ರು. ನೋಡ್ರಿ ಹಂಗೈತೆ. ಒಂದಕ್ಕೊಂದು ಏನು ಇದ್ರೊಳಗೆ ಸಿಮೆಂಟ್ ಏನು ಯೂಸ್ ಮಾಡಿಲ್ಲ. ಇದಕ್ಕೆ 12 ಫ್ಲೋರ್ದ ಪ್ಲಾನ್ ಇತ್ತದ. ಸೊ ಇದನ್ನ ಇಲ್ಲಿಗೆ ಅವನ್ನ ಕೊಂದು ಮುಗಿಸ್ಬಿಟ್ಟಿದ್ದಾರೆ, ಇಲ್ಲಿಗೆ ಸ್ಟಾಪ್ ಆಗ್ಬಿಟ್ಟಿದೆ. ಸೊ ಇದು ನೋಡ್ಬೋದು ನೀವು. ನಡು ಏನು ಅದಕ್ಕೆ ಬ್ಯಾಲೆನ್ಸ್ ಮಾಡಕ್ ಏನು ಇಟ್ಟಿಲ್ಲ. ಇದ ಕಲ್ಲಷ್ಟೇ ಹಿಂಗ್ ಜೋಡಿಸಿದಾರ ಪೂರ್ತಿ. ಅವಾಗ ಕಟ್ಟಿದ್ದು ಯಾವ್ದು ಇಲ್ಲಿವರೆಗೂ ಏನು ಯಾವ್ದು ನಷ್ಟ ಅಂತ ಆಗೇ ಇಲ್ಲ. ಈಗಿಂದ ಕಂಪೇರ್ ಮಾಡಿದ್ರೆ ಆ ಆರ್ಕಿಟೆಕ್ಟ್ ಹೆಂಗಿರ್ಬೇಕು ಅನ್ನೋದು ನಾವು ಥಿಂಕ್ ಮಾಡ್ಬೇಕು. ಸಪೋರ್ಟ್ ಇಲ್ಲದೆ ನಿಲ್ಸಿದ್ದಾರೆ. ಇವಾಗ ಇಷ್ಟು ಗ್ಯಾಪ್ ಇದ್ರೆ ನಡಕೊಂದ್ ಪಿಲ್ಲರ್ ಹಾಕೋಣ ಅಂತ ಹೇಳ್ತಾರೆ. ಈಗ ಒಂದೇ ಫ್ಲೋರ್ ಇದು 1 ಫ್ಲೋರ್ ಇಷ್ಟು ಇತ್ತು. 12 ಫ್ಲೋರ್ ಅಂದ್ರೆ ಮುಗೀತು ನೋಡ್ರಿ. ಸೊ ಇದು ನಾನು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ನಂಗೆ ಅಷ್ಟು ಗೊತ್ತಿಲ್ಲ, ಗೊತ್ತಿದ್ದಷ್ಟು ಕೊಡತೇನೆ. ಸೊ ಇಲ್ಲಿ ಗಾರ್ಡನ್ ಐತಿ ನೋಡ್ರಿ. 12 ಫ್ಲೋರಿಗೆ ಬೇಸ್ ಇದು. ಸೊ ಈಗ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಮ ಸಾಗರ್ ಅವರು. ಇದು ಬಾರಾ ಕಮಾನ್. ಇದು ಯಾವಾಗ ಕಟ್ಟಿದ್ರು? 1792 ಅವಾಗ ಕಟ್ಸಿದ್ದ. 17ನೇ ಶತಮಾನದಾಗ ಕಟ್ಸಿದ್ರು. ಬಾರಾ ಕಮಾನ್ ಕಟ್ಸಿದ್ದ ಅಲಿ ಆದಿಲ್ ಶಾಹಿ ಅಂತ. ಅಲಿ ಆದಿಲ್ ಶಾಹಿ ಅವ್ರು ಬಂದು ಆದಿಲ್ ಶಾಹಿ ಅವ್ರ ಮಗ. ಇಲ್ಲಿಂದ ಅಲ್ಲಿಗೆ ಮಿನಿಮಮ್ ಒಂದ್ 3 ಕಿಲೋಮೀಟರ್ 4 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇವ್ರ ಪ್ಲಾನಿಂಗ್ ಏನಂತಂದ್ರೆ ಇದು 12 ಫ್ಲೋರ್. ಈಗ ನೋಡಿರೋದು ನೀವು 1 ಫ್ಲೋರ್. ಇದ್ರ ತರಾನೇ 12 ಫ್ಲೋರ್ ಕಟ್ಸಿ ಸಂಜೆ ಆದ್ರೆ ಇದ್ರನ್ನ ಹೇಳ ಗೋಲ್ ಗುಂಬಜ್ ಮೇಲೆ ಬೀಳ್ಬೇಕಂತ ಮಾಡಿರೋ ಪ್ಲಾನಿಂಗ್. ಇದನ್ನ ಕೇಳಿಸ್ಕೊಂಡಿರೋ ಆದಿಲ್ ಶಾಹಿ ಏನ್ ಮಾಡಿದ್ರು, ತನ್ನ ಮಗನಾದ ಅಲಿ ಆದಿಲ್ ಶಾಹಿನೇ ಕೊಂದಾಕಿ ಅವ್ರ ಸ್ವಂತ ಮಗನೇ ಇವ್ರು ಆದಿಲ್ ಶಾಹಿ ಅವ್ರ ಸ್ವಂತ ಮಗನೇ ಕೊಂದು ಫೇಮಸ್ ಆಗ್ತಿತ್ತು. ಇಫ್ ಇದು 12 ಫ್ಲೋರ್ ಆಗಿತ್ತು ಅಂದ್ರೆ ಇಟ್ ವಿಲ್ ಬಿ ದ ಒನ್ ಆಫ್ ದ 7th ವಂಡರ್. ಸೊ ಅವ್ರು ಇದನ್ನ ಆಗ್ಬಾರ್ದಂತಂದು ಒಂದೇ ಫ್ಲೋರ್ ಕಟ್ಸೋವಾಗನೆ ಸಾಯಿಸ್ಬಿಟ್ಟು ಅವ್ರ ಸಮಾಧಿನೇ ಎಲ್ಲಿಟ್ಟಿರು. ಇಲ್ಲಿ ಆದಿಲ್ ಶಾಹಿ ಅವ್ರ ಸಮಾಧಿ, ಮತ್ತೆ ಅವ್ರ ಫಸ್ಟ್ ಮೇನ್ ವೈಫ್, ಮತ್ತೆ ಉಳಿದಿರೋ ಅವ್ರದ್ದು 8-10 ವೈಫಿಂದ ಸಮಾಧಿ ಇರೋದಿಲ್ಲ. ಸಪೋರ್ಟ್ ಇಲ್ದಾನೆ ನಿಲ್ಸಿದಾರೆ. ಹಾ, ಅದನ್ನ ಸಪೋರ್ಟ್. ಅವ್ರದ್ದು ಸಪೋರ್ಟ್ ಏನಂತಂದ್ರೆ ಮೇಲಿರೋದೇನಿರೋದಲ್ಲ ಅದು ವೈಡ್. ಕೆಳಗಡೆ ಬರ್ತಾ ಬರ್ತಾ ಹಿಂಗ್ ಮಾಡಿದಾಗ ಏನಾಗುತ್ತೆ, ಬೀಳಲ್ಲ ಕೆಳಗಡೆ. ಮೇಲಿರೋದು ಸಪೋರ್ಟ್ ತಗೊಂಡು. ಸೊ ಹಂಗಾಗಿ ಕರೆಕ್ಟ್ ಆರ್ಚ್ ಬಂದಿರೋದು. ಸೊ ಹಂಗಾಗಿ ಇದನ್ನ ಒಂದು ಬಿಜಾಪುರ್ ಫೇಮಸ್ ಪ್ಲೇಸ್. ಥ್ಯಾಂಕ್ ಯು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ವೆಲ್ಕಮ್.